ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಪಾಲಿಕೆ ಸದಸ್ಯನ ಮನೆ ಮೇಲೆ ನಿಂತು ಗಾಬರಿ ಹುಟ್ಟಿಸಿದ, ತಪ್ಪಿಸಿಕೊಳ್ಳುವ ಭರದಲ್ಲಿ 3 ಅಂತಸ್ತಿನ ಮನೆ ಮೇಲಿಂದ ಜಿಗಿದ ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಪಾರಾದ ಮಾನಸಿಕ ಅಸ್ವಸ್ಥ. ಸಸ್ಯಕಾಶಿಯಲ್ಲಿ ಗಂಧದ ಮರಕ್ಕೆ ಕನ್ನ, 4 ಕೊಂಬೆಗಳನ್ನು ಕತ್ತರಿಸಿ ಹೊತ್ತೊಯ್ದ ಶ್ರೀಗಂಧ ಚೋರರು. ಲಾಲ್ಬಾಗ್ ಭದ್ರತೆಯ ಬಗ್ಗೆ ವಾಯು ವಿಹಾರಿಗಳ ಅಸಮಾಧಾನ. ಪ್ರಮುಖ ಘಟ್ಟ ತಲುಪಿದ ಮಿಷನ್ ಮಾರ್ಸ್. ರಾತ್ರಿ 12:49ಕ್ಕೆ ಭೂಮಿಯ ಕಕ್ಷೆ ದಾಟಲಿದೆ ಉಪಗ್ರಹ. ಇಸ್ರೋ ವಿಜ್ಞಾನಿಗಳಿಗೆ ಪರೀಕ್ಷಾ ಸಮಯ. ಕಡ್ಲೆಕಾಯಿ ಪರೀಕ್ಷೆಗೆ ಶುರುವಾಗಿದೆ ದಿನಗಣನೆ. ವೀಕೆಂಡ್ ಅಲ್ಲಿ ಜೋರಾಗಿದೆ ಖರೀದಿಯ ಭರಾಟೆ. ಬಸವನಗುಡಿಯಲ್ಲಿ ಮನೆ ಮಾಡಿದೆ ಗ್ರಾಮೀಣ ಸೊಗಡು. ಪಾರಿವಾಳಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ. ಪಕ್ಷಿಗಳು ಕಣ್ಮರೆಯಾಗ್ತಾ ಇರೋದಕ್ಕೆ ಪ್ರವಾಸಿಗರ ಬೇಸರ. ಪಾರಿವಾಳಗಳ ಶಾಶ್ವತ ನೆಲೆಗೆ ಪಕ್ಷಿ ಪ್ರಿಯರ ಆಗ್ರಹ. ಆ ಮನೆ ಮುಂದೆ ಇವತ್ತು ಜನವೋ ಜನ. ಎಲ್ಲರ ಚಿತ್ತ ಆತನ ಮೇಲೆಯೇ ನೆಟ್ಟಿತ್ತು. ಎಲ್ಲಿ ಅನಾಹುತ ಮಾಡ್ಕೊಂಡು ಬಿಡ್ತಾನೆ ಅಂತ ಎಲ್ಲರೂ ಗಾಬರಿಯಿಂದ ನೋಡ್ತಾ ಇದ್ರು. ಕೊನೆಗೂ ಆತ ಎಲ್ಲರ ಎದೆಯನ್ನ ಒಂದು ಕ್ಷಣ ಜಲ್ಲನ್ನಿಸಿದ್ದ. ಜೆಪಿ ನಗರದ 2ನೇ ಹಂತದಲ್ಲಿರುವ ಈ ಮನೆ ಎದುರು ಇವತ್ತು ಜನವೋ ಜನ. ಇರೋ ಬರೋ ಕೆಲಸವನ್ನೆಲ್ಲ ಬಿಟ್ಟು ಜನರು ಆಕಾಶದತ್ತ ಮುಖ ಮಾಡಿ ನೋಡ್ತಿದ್ರು. ಇವರೆಲ್ಲರ ಆತಂಕಕ್ಕೆ ಕಾರಣವಾಗಿದ್ದು ಓರ್ವ ಮಾನಸಿಕ ಅಸ್ವಸ್ಥ. ಪಾಲಿಕೆ ಸದಸ್ಯ ಸೋಮಶೇಖರ್ ಅವರ ಮನೆ ಮೇಲೆ ಹತ್ತಿ ನಿಂತಿದ್ದ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗೆ ಸುದ್ದಿ ಮುಟ್ಟಿಸಲಾಯಿತು. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಳಗಿಳಿಯಲೇ ಇಲ್ಲ. ಒಂದು 6:30-7 ಗಂಟೆ ಏನಾಗಿದೆ, ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಕೊಳ್ಳೆ ಎಲ್ಲ ಇದು ಮಾಡೋಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಗಿದೆ. ಅವ್ರು ಇಮಿಡಿಯೇಟಾಗಿ ಬಂದು ಕೂತ್ಕೊಂಡಾಗ ಅವ್ರು ಯಾರು ಇಬ್ಬರಿದ್ರಂತೆ. ಇಬ್ಬರಿದ್ದಾಗ ಇಮಿಡಿಯೇಟಾಗಿ ಅವ್ರು ಏನು ಮಾಡಿದ್ದಾರೆ, ಹಿಂದೆಗಡೆಯಿಂದ ಓಡೋಗಿದ್ದಾರೆ. ಹಿಂದೆಯಿಂದ ಓಡೋಗಿ ಆ ಮರ ಹತ್ತಿ ಮೇಲ್ಗಡೆ ಬಂದಿರ್ಬೋದು ಅನ್ನೋದು ಮಾಹಿತಿ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ರಸ್ತೆಯಲ್ಲಿ ಅಲೆದಾಡುತ್ತಿದ್ದಂತೆ ಬೆಳಗಿನ ಜಾವ 7 ಗಂಟೆಗೆ ಕಾರ್ಪೊರೇಟರ್ ಮನೆ ಮೇಲೆ ಹತ್ತಿ ಅಲ್ಲಿಂದ ಬೀಳುವ ಸಾಹಸಕ್ಕೆ ಮುಂದಾಗಿದ್ದ. ಕೈಯಲ್ಲಿ ಚಾಕು ಇದ್ದಿದ್ದರಿಂದ ಎಲ್ಲಿ ಚುಚ್ಚಿಕೊಳ್ತಾನೋ ಅನ್ನೋ ಭಯದಿಂದ ಪೊಲೀಸರು ಮನವೊಲಿಸಲು ಪ್ರಯತ್ನಪಟ್ಟರು. ಆದರೂ ಅದು ಫಲಕಾರಿಯಾಗಲಿಲ್ಲ. ಕೆಳ ಬಿದ್ದಾಗ ಅನಾಹುತವಾಗಬಾರದು ಅನ್ನೋ ಕಾರಣಕ್ಕೆ ಸುರಕ್ಷಿತ ನೆಟ್ಟನ್ನ ರೆಡಿ ಮಾಡಿದ್ದರು. ಅಷ್ಟರಲ್ಲಿ ಮೇಲಿನಿಂದ ಆತನನ್ನ ಹಿಡಿಯಲು ಹೋದ ವ್ಯಕ್ತಿಯಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಕೆಳಗೆ ಬಿದ್ದ. ಆಪರೇಷನ್ ಮಾಡೋಕ್ಕೆ ಹೋದಾಗ ಅದು ಹಂಚುಗಳು ಅಷ್ಟು ಫಲವತ್ತತೆ ಇಲ್ಲ ಮತ್ತು ಸ್ಲೋಪ್ ಇರೋದ್ರಿಂದ ಅಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಅವನ ಹತ್ರ ಹೋಗಲಿಕ್ಕೆ ಅವನಿಗೆ ಎಷ್ಟು ಮನವೊಲಿಸಿದೋ, 1 ಗಂಟೆ ಟೈಮ್ ಸತತವಾಗಿ ಮನವೊಲಿಸಿ ಅವನ ಒಂದು ಹಂತಕ್ಕೆ ತಂದಿದ್ದು. ಇಂದಿನಿಂದ ಅವರ ಮನೆಯ ಓನರ್ನ ಸ್ನೇಹಿತರೊಬ್ಬರು ತಾಳ್ಮೆಗೆಟ್ಟು ಧೃತಿಗೆಟ್ಟು ಅವನ್ನ ಹಿಡಿಲಿಕ್ಕೆ ಬಂದಾಗ ಆ ಒಂದು ಸಮಯದಲ್ಲಿ ಆ ಬಟ್ಟೆನ ಉಡುಪು ಅವನು ಸರಿರಲಿಲ್ಲ, ಎಲ್ಲ ಲೂಸ್ ಉಡುಪು ಮತ್ತು ಒಂದು ಬನಿಯನು ಮತ್ತು ನಿಕ್ಕರ್ನಲ್ಲಿದ್ದ. ಹಿಡ್ಕೊಂಡಾಗ ಆಯ ತಪ್ಪಿ ಅವನು ಮೇಲಿಂದ ಕೆಳಗಡೆ ಬಿದ್ದ. ಇನ್ನು ಕೈ ಮತ್ತು ತೊಡೆಯ ಭಾಗಕ್ಕೆ ಗಾಯ ಮಾಡಿಕೊಂಡಿದ್ದ ಈತನನ್ನ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆಗಾಗಿ ಕರೆದೊಯ್ಯಲಾಯಿತು. ನಂತರ ನಿಮಾನ್ಸ್ಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಜೆಪಿ ನಗರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕ್ಯಾಮರಾಮನ್ ಸತೀಶ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಂಗಳೂರಿಗೆ ಉದ್ಯಾನ ನಗರಿ ಅನ್ನೋ ಖ್ಯಾತಿ ಉಳಿದಿರೋದು ಬೆರಳೆಣಿಕೆಯಷ್ಟು ತಾಣಗಳಿಂದ ಮಾತ್ರ. ಅದು ಸಸ್ಯಕಾಶಿ ಲಾಲ್ಬಾಗ್ ಹಾಗೂ ಕಬ್ಬನ್ ಪಾರ್ಕ್ನಂತಹ ಸ್ಥಳಗಳಿಂದ. ಹೀಗಿರುವಾಗ ಲಾಲ್ಬಾಗಲ್ಲಿ ಮರಗಳ ರಕ್ಷಣೆಯೇ ಇಲ್ಲ. ಎಸ್, ಇವತ್ತು ಈ ಆರೋಪ ಸಾಕ್ಷಿ ಸಮೇತ ಸಾಬೀತಾಗಿದೆ.
ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್. ಇಲ್ಲಿನ ಹಸಿರಿಯ ಸವಿಯಲು ವೀಕೆಂಡ್ಗಳಲ್ಲಿ ಸಾಕಷ್ಟು ಜನ ಬರ್ತಾರೆ. ಆದರೆ ಸಹಸ್ರಾರು ಜನರ ಮನತಣಿಸುವ ಇಲ್ಲಿನ ಮರಗಳಿಗೆ ರಕ್ಷಣೆ ಇಲ್ಲ. ಅದರಲ್ಲೂ ಇಲ್ಲಿನ ಶ್ರೀಗಂಧದ ಮರಗಳ ಮೇಲೆ ಕಳ್ಳರ ದೃಷ್ಟಿ ಬಿದ್ದಿದೆ. ನಿನ್ನೆ ರಾತ್ರಿ ಸಮಯ ಸಾಧಿಸಿದ ಚೋರರು 50 ವರ್ಷದ ಹಳೆಯದಾದ ಮರದ 4 ಕೊಂಬೆಗಳನ್ನ ಕತ್ತರಿಸಿ ಹೊತ್ತೊಯ್ದಿದ್ದಾರೆ. ಸುಮಾರು 5 ಲಕ್ಷ ಮೌಲ್ಯದ ಗಂಧದ ಕೊಂಬೆ ಕದ್ದೊಯ್ದಿದ್ದಾರೆ. ಸಿಬ್ಬಂದಿ ಇದ್ದರು, ಅಲ್ಲೂ ಸಹ ಒಬ್ಬರನ್ನ ಹಾಕಿದ್ದೀವಿ. ಆದರೂ ಸಹ ಅದು ಒಂದು ರಂಬೆನ ಕಟ್ ಮಾಡಿದ್ದಾರೆ. ನಾವೀಗ ಅಲ್ಲಿಗೆ ಟ್ರೀ ಗಾರ್ಡ್ನ ಹಾಕ್ತಾ ಇದ್ದೀವಿ. ಮತ್ತು ಅಲ್ಲಿ ಸೆಕ್ಯೂರಿಟಿ ಟೈಟನ್ ಮಾಡಿ ಸೆಕ್ಯೂರಿಟಿಯವ್ರಿಗೂ ಸಹ ನಾವು ಕಾನೂನು ರೀತಿ ಏನು ನಮ್ಮ ಟೆಂಡರ್ ಕಂಡೀಷನ್ ಪ್ರಕಾರ ಕ್ರಮ ಕೈಗೊಳ್ಬೇಕು ಅದನ್ನ ಕೈಗೊಳ್ತೀವಿ. ಮತ್ತು ನೆನ್ನೆ ನಾವು ಪೊಲೀಸ್ ಕಂಪ್ಲೇಂಟ್ನ ಲಾಡ್ಜ್ ಮಾಡಿದ್ದೀವಿ. ಲಾಲ್ಬಾಗ್ನಲ್ಲಿರುವ ಮರಿಗೌಡ ಗ್ರಂಥಾಲಯದ ಬಳಿ ಇರುವ ಶ್ರೀಗಂಧ ಮರದ ಕೊಂಬೆಯನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಇನ್ನು ಲಾಲ್ಬಾಗ್ನಲ್ಲಿ ಇರೋದು ಕೇವಲ 5 ಶ್ರೀಗಂಧದ ಮರಗಳು ಮಾತ್ರ. ಭದ್ರತೆಯ ನಡುವೆಯೂ ಇಂತಹ ಅಪರೂಪದ ಹಾಗೂ ಬೆಲೆ ಬಾಳುವ ಮರವನ್ನ ಕದ್ದೊಯ್ದಿರೋದು ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಸುಮಾರು ಒಂದು 30-40 ವರ್ಷದಿಂದನೂ ವಾಕಿಂಗ್ ಬರ್ತೀವಿ ಬೆಳಗ್ಗೆ ಎದ್ದು. ಇದು ಶ್ರೀಗಂಧದ ಮರ ಅಂತ ನಮಗೆ ಚೆನ್ನಾಗಿ ಗೊತ್ತು. ಇದನ್ನು ಕಳ್ತನದಲ್ಲಿ ಯಾರೋ ಕಡ್ದಿದ್ದಾರೆ ಅಂತ ನನಗನ್ಸುತ್ತೆ. ಇದನ್ನು ಯಾರಿಗೂ ಕಡಿಯೋದಕ್ಕೆ ಪವರ್ ಇಲ್ಲ. ಸ್ಪೆಷಲ್ ಪರ್ಮಿಷನ್ ತಗೋಬೇಕು, ಫಾರೆಸ್ಟ್ ಪರ್ಮಿಷನ್ ತಗೋಬೇಕು. ಇದು ಚಿನ್ನಕ್ಕೆ ಬೆಲೆ ಸಮಾನ ಇದೆ. ಇದು ನಾವು ಸುಮಾರು ಒಂದು 50 ವರ್ಷದಿಂದನೂ ನಾವೆಲ್ಲ ನೋಡಿದ್ದೀವಿ. ಈ ಮರ ಇದ್ದಿದ್ದು ಗ್ಯಾರಂಟಿ. ಇದಕ್ಕೇನು ಐಬಿಲ್ಲ, ಯಾವುದಿಲ್ಲ, ಏನಿಲ್ಲ. ಇದು ಬೇಕು ಅಂತಲೇ ಕಡ್ದಿದ್ದಾರೆ. ಇದು ಲಾಲ್ಬಾಗ್ ಒಳಗಿನವರ ಕೈವಾಡವೇ ಇರಬೇಕು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಸಿದ್ದಾಪುರ ಠಾಣೆಯಲ್ಲಿ ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಒಟ್ನಲ್ಲಿ ಪದೇ ಶ್ರೀಗಂಧ ಮರಗಳ ಕಳ್ಳತನ ಆಗ್ತಿರೋದು ಲಾಲ್ಬಾಗ್ ಭದ್ರತೆಯನ್ನ ಮತ್ತೊಮ್ಮೆ ಪ್ರಶ್ನಿಸುವಂತೆ ಮಾಡಿದೆ. ನೋಡಿದ್ರಲ್ಲ, ವಿಶ್ವವಿಖ್ಯಾತ ಲಾಲ್ಬಾಗ್ನಲ್ಲಿ ಶ್ರೀಗಂಧಗಳ ಮರಕ್ಕೆ ರಕ್ಷಣೆ ಇಲ್ಲ. ಇಲ್ಲಿರುವಂತಹ ಸಿಬ್ಬಂದಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳು ಕಣ್ಮರೆಯಾಗ್ತದೆ. ಇನ್ನು ಇದಕ್ಕೆ ಅರಣ್ಯ ಇಲಾಖೆ ಹಾಗೂ ಮೇಲಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಭಾರತದ ಪ್ರತಿಷ್ಠಿತ ಮಂಗಳಯಾನ ಇದೀಗ ಪ್ರಮುಖ ಘಟ್ಟ ತಲುಪಿದೆ. ಭೂಮಿಯನ್ನ ಸುತ್ತುತ್ತಲೇ ವಿಸ್ತಾರ ಹೆಚ್ಚಿಸಿಕೊಳ್ತಾ ಇದ್ದ ಈ ನೌಕೆ ಇವತ್ತು ಮಧ್ಯರಾತ್ರಿ ಭೂಮಿಯ ಕಕ್ಷೆಯನ್ನು ದಾಟಿ ಮಂಗಳನತ್ತ ಮುಖ ಮಾಡಲಿದೆ. ಇದು ವಿಜ್ಞಾನಿಗಳಿಗೆ ಸತ್ವ ಪರೀಕ್ಷೆಯ ಜೊತೆಗೆ ಭಾರತೀಯರ ಹೃದಯ ಬಡಿತವನ್ನ ಹೆಚ್ಚಿಸಿದೆ. On the firing, whatever that we do on 1st December, we'll give the velocity such that the satellite will have enough to escape from the Earth. That is 11.4 kilometers. In excess is what we'll be getting. Kilometers per second is what I was talking about. Ad bantu andre, then it will escape from the Earth's orbit and it will go to Mars, or go towards Mars is what we can tell. ಈ ವೇಗವನ್ನ ದಕ್ಕಿಸಿಕೊಳ್ಳಲು ನೌಕೆಯಲ್ಲಿರುವ 198 ಕೆಜಿಯಷ್ಟು ಇಂಧನವನ್ನ ಭಸ್ಮ ಮಾಡಿ ನೌಕೆಯನ್ನ ಮುನ್ನುಗ್ಗಿಸಬೇಕು. 23 ನಿಮಿಷಗಳ ಕಾಲ ನಡೆಯುವ ಈ ಕ್ರಿಯೆ ವಿಜ್ಞಾನಿಗಳ ಪಾಲಿಗೆ ನಿಜಕ್ಕೂ ಅಗ್ನಿ ಪರೀಕ್ಷೆ. ಒಮ್ಮೆ ಭೂಮಿಯ ಆಕರ್ಷಣೆಯನ್ನ ಮೀರಿದ್ರೆ ಆನಂತರ ಈ ಉಪಗ್ರಹ 300 ದಿನಗಳ ಕಾಲ ಪ್ರಯಾಣ ಬೆಳೆಸಲಿದ್ದು ಮುಂದಿನ ವರ್ಷ ಸೆಪ್ಟೆಂಬರ್ 24ರಂದು ಮಂಗಳನ ಕಕ್ಷೆಗೆ ತಲುಪಲಿದೆ. ಈ ಎಲ್ಲ ಕಾರಣಗಳಿಂದ ಇಂದು ರಾತ್ರಿಯ ಈ ಘಳಿಗೆ ಮಂಗಳಯಾನದ ಪಾಲಿಗೆ, ನಮ್ಮ ವಿಜ್ಞಾನಿಗಳ ಪಾಲಿಗೆ ಮಹತ್ವದ ಗಳಿಗೆಯಾಗಿದೆ. ಬೆಂಗಳೂರಿನಿಂದ ರಜನಿ ಎಂಜಿ, ಸುವರ್ಣ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.